ಯಾಕೆಂದರೆ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಪ್ರಾಪರ್ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆ್ಯಂಡ್ ಹೀ ಈಸ್ ಸೋ ಸ್ಟೈಲಿಶ್ ಆ್ಯಂಡ್ ಇಟ್ಸ್ ಫುಲ್ ಆಫ್ ಆ್ಯಕ್ಷನ್. ಸೊ ಇದರ ಭಾಗವಾಗಿ ಮಾಡೋಕ್ಕೆ ನನಗೆ ಭಾರಿ ಖುಷಿ ಇದೆ. ಝಲಕ್ ನೋಡಿದಾಗ ಅನ್ನಿಸ್ತು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ನಾವು ಕನ್ನಡದವರು. ಅವರು ಎಷ್ಟು ಅಚ್ಚುಕಟ್ಟಾಗಿ ಫಿಲಮ್ ಮಾಡಿದ್ದಾರೆ ಅಂದರೆ ಎಲ್ಲ ಸಣ್ಣ ಸಣ್ಣ ಡೀಟೇಲು ನೋಡಿಕೊಂಡು ಸಿಕ್ಕಾಪಟ್ಟೆ ದೊಡ್ಡ ಸೆಟ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ಮಾಡಿರುವಂಥ ಒಂದು ಸಿನಿಮಾ. ಇದರ ಭಾಗವಾಗಿ ನಾನಿರೋದು ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಎ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕರಿಸುಬ್ಬು ಸರ್, ನೀವು ರಿಟೈರ್ಡ್ ಡಾನ್ ಅಂತ ಗೊತ್ತಾಯಿತು ನನಗೆ. ಡಾನ್ಗಳು ಬಗ್ಗೆ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಥ್ಯಾಂಕ್ಸ್ ಕಲೆಪುಲಿತಾನು ಸರ್, ದೀಪಣ್ಣ ಮತ್ತು ವಿಜಯ್ ಸರ್, ಎಲ್ಲರಿಗೂ ಎಂಟೈರ್ ಟೀಮ್. ಭಾಳ ದಿನ ಆಯಿತು ಸುದೀಪ್ ಸರ್ ಜೊತೆ. ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ವಿಷ್ಣುವರ್ಧನ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಬಂದಿದ್ದೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು. ಒಂದು ಲೆಜೆಂಡ್ ಪ್ರೊಡ್ಯೂಸರ್ ಕನ್ನಡಕ್ಕೆ ಬಂದಿದ್ದಾರೆ, ಕಲೆಪುಲಿತಾನು. ನಾವು ಎವ್ರಿ ಮಂತ್ ಮೀಟಿಂಗಲ್ಲಿ ಮೀಟ್ ಮಾಡ್ತಾ ಇರ್ತೀವಿ, SIFC ಮೀಟಿಂಗಲ್ಲಿ. ವೆಲ್ಕಮ್ ತಾನು ಸರ್. ಸಕ್ಸಸ್ ಆಗಬೇಕು ಸಿನಿಮಾ, ಅಷ್ಟೇ. ಪಾರ್ಟ್ ಆಫ್ ದಿ ಫಿಲ್ಮ್ ಆಗಿರೋದಕ್ಕೆ ಮ್ಯಾಕ್ಸ್ ಫಿಲ್ಮ್ಗೆ, ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಕರಿಸುಬ್ಬು ಸರ್. ಇದೀಗ ನಮ್ಮ ಸೂಪರ್ ಕಾಪ್ಗಳು. ನಾನು ಆ್ಯಕ್ಚುಲಿ ಕಿಚ್ಚಾ ಕ್ರಿಯೇಷನ್ಸ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋ ಜಿಗರ್ ತಂಡಾಲಿ ಸರ್ ನಂಗೆ ಒಂದು 2 ಸೀನ್ ಡೈರೆಕ್ಟ್ ಮಾಡಿದರು. ಆವಾಗಿಂದ ಲೈಕ್ ಎನಿ ಅದರ್ ಆ್ಯಕ್ಟರ್ ಐ ಆಲ್ವೇಸ್ ವಾಂಟೆಡ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಸರ್. ನಂಗೆ ಆ ಅವಕಾಶ ಮ್ಯಾಕ್ಸಿಂದ ಸಿಕ್ತು. ಬಟ್ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ 3 PM ಆಗಲಿ 3 AM ಆಗಲಿ ಸರ್ ಎನರ್ಜಿ ವಾಸ್ 100%. ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು, ಆಮೇಲೆ KCL CCL ಇವೆಲ್ಲ ಇದ್ರೂ ಹಿಸ್ ಎನರ್ಜಿ ವಾಸ್ ಆಲ್ವೇಸ್ ಆನ್ ಟಾಪ್. ಸೊ ಸರ್ ಸೆಟ್ಟಲ್ಲಿದ್ದಾಗ ದೇ ವಾಸ್ ಸೋ ಮಚ್ ಟು ಲರ್ನ್. ಡಬ್ಬಿಂಗ್ ಮಾಡಬೇಕಾದ್ರೆ ಅವರೇ ಹೇಳ್ಕೊಟ್ಟಿದ್ದು, ಅವ್ರಿಗೆ ಎಡಿಟಿಂಗು ಎಲ್ಲನೂ, ಎಷ್ಟು ಮೇಕಪ್ಪು, ಹಿಸ್ ಐ ಫಾರ್ ಡೀಟೇಲ್. ಐ ಥಿಂಕ್ ಐ ಆಮ್ ಮೋಟಿವೇಟೆಡ್ ಟು ಡೂ ಬೆಟರ್ ಇನ್ ಲೈಫ್ ಆ್ಯಂಡ್ ಟು ಲರ್ನ್ ಮೋರ್. ಆ್ಯಂಡ್ ದ್ಯಾಟ್ಸ್ ವಾಟ್ ಐ ಲರ್ನ್ ಫ್ರಮ್ ಬೀಯಿಂಗ್ ಆನ್ ಅ ಸೆಟ್ ಲೈಕ್ ದಿಸ್. ಅಷ್ಟೇ ಅಲ್ಲದೆ ವಿಜಯ್ ಸರ್, ಚಂದ್ರು ಸರ್, ಶಿವಕುಮಾರ್ ಸರ್ ಆ್ಯಂಡ್ ಎಸ್ಪೆಷಲಿ ದಾನು ಸರ್, ಥ್ಯಾಂಕ್ ಯು ವೆರಿ ಮಚ್ ನನಗೆ ಈ ಸಿನಿಮಾಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಕನ್ನಡ ಸಿನಿಮಾಗೆ ಬೇಕಾಗಿರೋ ಒಂದು ಆ್ಯಕ್ಷನ್ನು, ಒಂದು ಸ್ಟೈಲು, ಮ್ಯಾಕ್ಸಿಮಮ್ ಮಾಸು, ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟು ಈ ಸಿನಿಮಾ ಸಿಗುತ್ತೆ. ಆ್ಯಂಡ್ more than anything else, we're all waiting to see Sir on screen. So I am one of those fans as well. So all the best to all of us. Thank you. Huge set, first time ನಾನು ವರ್ಕ್ ಮಾಡ್ತಿರೋದು. Of course, Martin excuse. So the whole cast, my partner in crime, majorly ಈಗ Ilevarsan sir and Ugram Manju is missing, and Varalakshmi, Gigi sir, yeah, sorry. Varu ma'am, they're missing, but yeah, it was fun working. But something that I'm really emotional and I'm really happy that in 2017, now on Instagram post happened. Okay, so I posted one picture with Sudeep sir in 2017 on my Instagram, and I manifested that someday I will work with him, and Max is the answer from universe. I call him Saraswati Putra because ಆ ತಾಯಿ ಎಲ್ಲ ಲಲಿತ ಕಲೆನ ಅವ್ರಿಗೆ ಧಾರೆ ಎತ್ತು ಕೊಟ್ಬಿಟ್ಟಿದ್ದಾರೆ. ಆನ್ ದ ಸೆಟ್, be it the 24 crafts or about life, every experience, every knowledge that we all gotten from him. So we are all grateful to you, sir. I'm so blessed that I got this opportunity. I wish it's very mean of us, but yeah, I wish this shooting never ended because we could spend more time with you. But Max, as the tagline says, maximum mass, it's ready, and 25th we are coming. So please support this beautiful cinema, and it's going to be a huge cinema for Kannada film industry. So thank you.
ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಪೀಚ್ ಕೇಳಿದ್ಮೇಲೆ ಇನ್ನೂ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಾವೆಲ್ಲರೂ ಶುರು ಮಾಡಬೇಡೋಣ ಅಂತ ಇದ್ದಾರೆ. ವಿಷಯ ಇಷ್ಟೇ, ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು. ನಂಗೆ ಭಾಳ ಖುಷಿ ಕೊಟ್ಟಿದೆ. ಆಮೇಲೆ ಕಲ್ತಿದ್ದು ಭಾಳ ಇದೆ. ಬರೀ ಟ್ಯಾಲೆಂಟ್ ಅಲ್ಲ, ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯ್ತು ಅದರ ಬಗ್ಗೆ. ಅದರ ಜೊತೆಗೆ ಮೈನ್ಯೂಟ್ ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ದಿರ ಕ್ಯಾರೆಕ್ಟ್ರಲ್ಲಿ ಫೋಕಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಸರ್ನ ನೋಡೇ ನಾನು ಕಲ್ತಿದ್ದು. ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲೂ ಭಾಳಷ್ಟು. ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನು ಸರ್ ನೋಡೇ ಕಲ್ತಿದ್ದು ನಾನು. ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ. ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟಲ್ಲೇ ನಾವು ಯಾಕೆ ಅಲ್ಲಿರಬೇಕು ಅನ್ನೋದರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಿಜವಾದ ನೋಡಿ ನೀವು ನಮ್ಮ ಪರ್ಫಾರ್ಮೆನ್ಸಲ್ಲೇ ಭಾಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ. ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ, ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್. ಡಿಸೆಂಬರ್ 25th ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ಮುಖ್ಯವಾದ ಘಟ್ಟ ನನಗೂ ಸಹ. ಥ್ಯಾಂಕ್ ಯು ಸರ್. ವಿಜಯ್ ಸರ್, ಧನು ಸರ್, ಸುದೀಪ್ ಸರ್, ಥ್ಯಾಂಕ್ ಯು. ಧನ್ಯವಾದ ವಿಜಯ್ ಚೆಂಡೂರು. ಎಲ್ಲರಿಗೂ ನಮಸ್ಕಾರ. ಸರ್, ಧನು ಸರ್, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ವಿ ಆರ್ ಸೋ ಹ್ಯಾಪಿ ಟು ವೆಲ್ಕಮ್ ಯು ಸರ್. ಆ್ಯಂಡ್ ಮ್ಯಾಕ್ಸಿಮದಲ್ಲಿ ಎಲ್ಲನೂ ಮ್ಯಾಕ್ಸಿಮಮ್ಮೇ. ದ ಸೆಟ್ ಈಸ್ ಮ್ಯಾಕ್ಸಿಮಮ್, ದ ಆರ್ಟಿಸ್ಟ್ ಈಸ್ ಮ್ಯಾಕ್ಸಿಮಮ್, ದ ಮ್ಯೂಸಿಕ್ ಈಸ್ ಮ್ಯಾಕ್ಸಿಮಮ್. ಸೊ ಎವ್ರಿಥಿಂಗ್ ಈಸ್ ಮ್ಯಾಕ್ಸಿಮಮ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಾಯಿದೆ ಟು ಬಿ ಪಾರ್ಟ್ ಆಫ್ ಮ್ಯಾಕ್ಸ್ ಆಫ್ಟರ್ ವಿಕ್ರಾಂತ್ ರೋಣ ಸುದೀಪ್ ಸರ್ ಜೊತೆ ಸೆಕೆಂಡ್ ಅಸೋಸಿಯೇಷನ್ ಅಂತೂ. ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮುಗಿದಿದೆ, ಸಾಕಾಗಿ ಬಂದಿದೆ. ಇಟ್ಸ್ ಆ್ಯನ್ ಥ್ರಿಲ್ಲರ್ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಫಸ್ಟ್ ನನಗೆ ಮೂವಿದು ರನ್ ಟೈಮ್ ಕೇಳಿದ್ಕೊಂಡು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಇಟ್ಸ್ ಆ ಸ್ಪೀಡಲ್ಲಿ ಹೋಗುತ್ತೆ ಸಿನಿಮಾ ನೋಡಬೇಕಾದ್ರೆ ನಮಗೆ. ಆ್ಯಂಡ್ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ಸ್ ಅಗೇನ್ a great opportunity for me after Vikrant Rona. I'm so happy to be part of Max movie. So ಎಲ್ಲನೂ ಮ್ಯಾಕ್ಸಿಮಮ್ ಏನೇ ಇದೆ. ಸೊ ಅದರದ್ದು ಗೆಲುವು ಕೂಡ 100% ಮ್ಯಾಕ್ಸಿಮಮ್ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂತಿದೆ. ಆದರೆ ಸುಕೃತ್ ಅವರೆಲ್ಲ ನನ್ನ ಡೈಲಾಗನ್ನು ಕಾಪಿ ವೇಸ್ಟ್ ಮಾಡಿದ್ರು ಆಲ್ರೆಡಿ. ಬಟ್ ಆದರೂ ನಾನೊಂದು ಸಣ್ಣ ಸ್ಟೋರಿ ಇದೆ ಹೇಳ್ತೇನೆ. May 2023 ಸುದೀಪ್ ಸರ್ಗೆ ಇನ್ಸ್ಟಾಗ್ರಾಮಲ್ಲಿ ನಾನೊಂದು ಮೆಸೇಜ್ ಹಾಕಿದ್ದೆ. ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್, ಆ್ಯಂಡ್ ಸಮ್ ಡೇ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು, ಆ್ಯಂಡ್ ದ ಡೇ ಐ ವರ್ಕ್ ವಿತ್ ಯು ಐ ಆಮ್ ಗೋನ್ ಟು ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಪೋಸ್ಟ್ ಅಂತ. ಬಟ್ ಈಗ ಟೈಮ್ ಬಂದಿದೆ ಅದು ಪೋಸ್ಟ್ ಮಾಡಲಿಕ್ಕೆ. ಆ್ಯಕ್ಚುಲಿ ನಂಗೆ ಗೊತ್ತಿತ್ತು ನಾನು ಮೆಸೇಜ್ ಮಾಡಬೇಕು ಸರ್ ಅಂತೂ ಇನ್ಸ್ಟಾಗ್ರಾಮ್ ನೋಡಲ್ಲ ಅಂತ. ಬಟ್ ಆದರೂ May 2023 ನಾನು ಮೆಸೇಜ್ ಮಾಡಿದ್ದು. October 2023 ನಾನು ಫಸ್ಟ್ ಸೀಕ್ವೆನ್ಸ್ ಮಾಡ್ತಾಯಿದ್ದೆ ಮ್ಯಾಕ್ಸಲ್ಲಿ. ಸೊ ನನಗೆ ಗೊತ್ತಿತ್ತು ಇವನ್ ಸುದೀಪ್ ಸರ್ ಅವರು ಮೆಸೇಜ್ ನೋಡಿದ್ರು ಯೂನಿವರ್ಸ್ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನು ಕೇಳುತ್ತೆ, ಅದನ್ನು ಮಾಡುತ್ತೆ, ಅದೆಲ್ಲೋ ಕನೆಕ್ಟ್ ಮಾಡುತ್ತೆ ಅಂತ ಗೊತ್ತಿತ್ತು. ಸೊ ಥ್ಯಾಂಕ್ ಯು ಸರ್. ಅದೇನೋ ಮ್ಯಾನಿಫೆಸ್ಟೇಷನ್ ಎಲ್ಲೋ ಹೋಗಿ ಆಗಿ ಮತ್ತು ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ಕಿತ್ತು. ಅದೇ ಒಂದು ಸಣ್ಣ ಅವಕಾಶದಿಂದ ಒಂದು 6 months ಟ್ರಾವೆಲ್ ಮಾಡಿದೆ, ಒಂದು 45 days ಆ್ಯಕ್ಷನ್ ಶೂಟ್ ಮಾಡಿದೆ. ಸೊ ಇದಕ್ಕೆಲ್ಲ ಫಸ್ಟ್ ಡೇ ಆಫ್ ಶೂಟ್ ಹೋಗಬೇಕಾದ್ರೆ ತುಂಬ ನರ್ವಸ್ ಆಗಿದೆ. ಬಟ್ ಇವತ್ತು ತುಂಬ ಕಂಫರ್ಟೇಬಲ್ ಆಗಿ ಮಾತಾಡ್ತಿದ್ದೆ. ಯಾಕೆಂದರೆ ಸರ್ ನನಗೆ ತುಂಬ ಕಂಫರ್ಟ್ ಮಾಡಿದರು ಆನ್ ದ ಡೇ ಆಫ್ ದ ಶೂಟ್. ಆಮೇಲೆ ಅವರ ಇನ್ಪುಟ್ಸ್, ಅವರ ಗೈಡೆನ್ಸ್, ಅವರ ಕ್ಲಾರಿಟಿ. ನಾನೇನು ಥಿಂಕ್ ಮಾಡಿದೆ, ನನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಥಿಂಕ್ ಮಾಡಿದೆ. ಬಟ್ ಸರ್ ನನಗೆ ಹೇಳಿದ್ರು ನಿನ್ನ ಹತ್ರ ಇಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಸೊ ಅದು ಮಾಡಲಿಕ್ಕೆ ಅದಕ್ಕೆ ಪೂರಕವಾಗಿ ಏನು ಸಪೋರ್ಟ್ ಬೇಕಿತ್ತು ಎಲ್ಲ ಸಪೋರ್ಟ್ ಸರ್ ನನಗೆ ಕೊಟ್ಟರು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಆಮ್ ಏಬಲ್ ಟು come here and stand and talk in front of all of you. So thank you sir. So ಇದನ್ನು ಅವಕಾಶ ಮಾಡಿಕೊಟ್ಟಕ್ಕೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಶಿವ್ ಸರ್, ಆಮೇಲೆ ಶಿವ್ ಸರ್ ನನಗೆ ಮೊದಲಿಂದ ಪರಿಚಯ, ನಮ್ಮ DOP ಸರ್, ಹಾಗೆಯೇ ಅಜ್ನೀಶ್ ಸರ್. ಸೊ ಇದು ಬಿಟ್ಟು ಧಾನು ಸರ್. ಸೊ ನಮಗೇನೆಲ್ಲ ಥಾಟ್ ಇತ್ತು, ಅದೆಲ್ಲ ವಿಷನ್ ಇತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ಲಿ, ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್. ಅಭಯ ಚಕ್ರವರ್ತಿ, ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದಗಳು. ಮತ್ತು ನನಗೆ ಇಬ್ಬರು ಲೆಜೆಂಡ್ ಕಾಲೇಜ್ ಕನ್ನಡ ಮೂವಿ ಮಾಡಿ ಭಾಗ್ಯ ಕೊಟ್ಟ
ದೇವರಿಗೆ ಧನ್ಯವಾದಗಳು. ಮ್ಯಾಕ್ಸ್ ಮೂವಿ ಎಮೋಷನಲ್ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ, ಒಂದೇ ರಾಜ್ಯದಲ್ಲಿ ನಡೆಯುವ ಕಥೆ. ಈ மூவி கிச்சா சார் ரசிகர்களுக்கு மட்டுமல்ல ஃபேமிலி ஆடியன்ஸுக்கும் ரொம்ப கொத்து. நான் ரொம்ப எமோஷனல் ஆகிட்டேன். நான் தப்பாக நினச்சிக்காதீங்க, 2 வார்த்தை தமிழில் பேசிக்கிறேன். தானு சார் வந்து எனக்கு அப்பா மாதிரி, சுதீப் சார் வந்து எனக்கு அண்ணா மாதிரி. ஸ்பாட்டில் நான் அப்படி தான் இருந்தேன். என்னை வந்து அவர் வந்து ஒரு பையன் மாதிரி பார்த்துக்கிட்டாரு. சுதீப் சார் வந்து என்னை தம்பி மாதிரி பார்த்துக்கிட்டாரு. அதனால தான் இந்த இடத்துல நான் இருக்கேன். சுதீப் சார் மாதிரி ஒரு சூப்பர் ஸ்டாருக்கு படம் பண்ணுற பாக்கியமும், தானு சார் மாதிரி ஒரு பெரிய ப்ரொடியூசருக்கு படம் பண்ணக்கூடிய பாக்கியமும் எனக்கு அமைஞ்சது. நான் ரொம்ப சந்தோஷப்படுறேன். என் லைஃப்பில் இந்த நிமிஷம் ரொம்ப சந்தோஷமான நிமிஷம். தேங்க்யூ, தேங்க்யூ ஆல். Thank you so much, Ray. I sincere thanks Sudeep sir, because this is my first Kannada venture. I produced 46 pictures, all artists. First, my picture, Yar, Kannada artist, Action King Arjun. That first picture, Yar, guest role, superstar Rajini sir. So, my Adithalam, Kannada artist joined to me. So, I produced Hindi, Telugu, Malayalam, except Kannada. I request one day phone Sudeep sir, sir, this picture, I heard one subject, excellent subject. You hear the subject, then you decide, this is my first picture. So 2004, I met Rajkumar sir and Punit Rajkumar. That day, can't do. Finally, Sudeep sir accepted, send me sir immediately. I sent the Vijay Karthikeya. He is here the subject. He stays 6 days, discuss with the director. Then he called me, Dana sir, I do the movie. I really enjoyed. Never can artist involvement, every frame to frame involvement. தமிழில் சொல்லனா சிற்பி செதுக்கிற மாதிரி சிலையை செதுக்கினார். டைரக்டருக்கு மிகப்பெரிய சப்போர்ட்டாக இருந்து இந்த படத்தை மிகப்பெரிய லெவலுக்கு எடுத்துன்னு வந்திருக்கிறாரு. என் வாழ்க்கையில் மறக்க முடியாது. பட் நான் இதை வந்து கிராண்டியராக இந்த ஃபங்க்ஷன் பண்ணணுன்னும் போது நோ செட்டில் டவுன், இப்படி தான் சொன்னார், செட்டில் அப்புறம் பண்ணலாம் அப்படின்னு. ஸோ ஃபஸ்ட்டு இண்டஸ்ட்ரிக்கு வரும்போது அப்படி காமிக்கணும் அப்படின்னு நினைக்கும் போது இல்லை இப்படி தான் இருக்கணும் அப்படின்னாரு. ஸோ அவர் எது சொன்னாலும் நான் அக்செப்ட் பண்ணுவேன். அதே மாதிரி இதை அக்செப்ட் பண்ணேன். இந்த படம் இவ்வளோ பிரமாதம் வந்துடுறதுக்கு அவர் மாத்திரம் மிகப்பெரிய தூணாக இருந்தது மட்டும் இல்லை, இயக்குனருடைய ஒத்துழைப்பு மாத்திரம் இல்லை, ஆர்ட் டைரக்டர் ஒத்துழைப்பு மாத்திரம் இல்லை, கேமராமேனுடைய ஒத்துழைப்பும் இல்லை. ஒரு மனிதர் இருக்கிறாரு, அவர் மேடைக்கு வரமாட்டேன்றாரு. அவர் பேர் தான் ஸ்ரீராம், எம்டி ஸ்ரீராம். வாட் அ பிரில்லியன்ட் மேன். நெவர் டே டு டே working. That person not found, the picture is not quickly coming. Outstanding. Really, I really enjoyed. Thank you, sir. Then music director, fantastic music. The editor, every trailer cut, picture cut. You are all watching 25th December. It will create a history. I really, Sudeep sir, outstanding man. 24 hours he is working. Every day involvement. He is enter the studio. He is perfectly everything catching. So, because he is also director, he is 8 picture hit director. Then only I am proud of him. So I really thanks. I enjoyed this movie.
So I really enjoyed. Thank you for. Thank you so much, sir. We are extremely happy to have you here. Thank you so much once again. ಇದೀಗ ನಮ್ಮೆಲ್ಲರ ಪ್ರೀತಿಯ ಅಲ್ಲ ಒಳ್ಳೆ ಕಾರಣಕ್ಕೆ ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನು ನನಗೆ ಥ್ಯಾಂಕ್ಸ್ ಹೇಳ್ತಾಯಿದ್ರು. ಈಗ ಸಂಭಾಷಣೆಗೆ ತೊಗೊಳಕ್ಕೆ ಹೋಗಿ ಅಲ್ಲಿ ಹೋದ ತಕ್ಷಣವೇ ನಾವು ಬರೆಯೋಕ್ಕೆ ಹೋಗಿಲ್ಲ, ಕಲಿಯೋಕ್ಕೆ ಹೋದ್ವಿ ಅಂತ ಗೊತ್ತಾಯಿತು ಅಂದರು. ರಜನೀಶ್ ಅವರು ಅದೇ ರೀತಿ ಏನೋ ಹೇಳಿದ್ರು, ಚೇತನ್ ಅವರು ಅದೇ ರೀತಿ ಏನೋ ಹೇಳಿದ್ರು. ಇವರೆಲ್ಲರೂ ನನ್ನ ಬೈತಾ ಇದ್ರೆ ಹೊಗಳ್ತಾ ಇದ್ರೆ ಗೊತ್ತಾಗಲಿಲ್ಲ. ಬಟ್ ಒಂದು ಒಳ್ಳೆ ವೇದಿಕೆಯಲ್ಲಿ ಎಲ್ಲರೂ ಜಿದ್ದು ತೀರಿಸ್ಕೊಂಡ್ರು ಅಂತ ಅನ್ನಿಸ್ತು. ಅಂದರೆ ಎಲ್ಲೋ ಇಂಡೈರೆಕ್ಟಾಗಿ 2 ದಿನ ಆಗೋದು 5 ದಿನ ಯಾಕಾಯಿತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸುಬ್ಬವರು ಹೇಳ್ಬಿಟ್ರು. ನಾನು ತುಂಬ ಕೆಲಸ ನೀಟಾಗಿ ಮಾಡ್ಕೊಂಬಂದನು. ಅವ್ರು ಸಾವಾಸ ಮಾಡಿ 4:15 ಗಂಟೆ ಆಯಿತು ಅಂತ ನೀಟಾಗಿ ಹೇಳಿದ್ರು. ಸೊ ಏನಿವೆ ಇಲ್ಲಲ್ಲ ಅಂದರೆ ಹೊಗಳಿ ಬೈಯೋದು ಹೆಂಗೆ ಅಂತ ಇವತ್ತೇ ಕಲಿತೆ. ಬಟ್ ಐ ಹ್ಯಾವ್ ಟು ಸೇ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರೂ ಅಲ್ಲ. ಇವರು ನಡುಗ್ತಾ ಇದ್ರು ಮಾತಾಡಬೇಕಾದ್ರೆ. ಆ್ಯಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ, ಬಿಕಾಸ್ ಅವ್ರು ಜನರಲಿ ಲೈಫಲ್ಲೇ ಆಗಿದ್ದಾರೆ. ಅವರು ಆ್ಯಕ್ಚುಲಿ ಈಸ್ ವೆರಿ ನೈವ್ ಪರ್ಸನ್, ಈಸ್ ಅ ವೆರಿ ವಲ್ನರಬಲ್ ಮ್ಯಾನ್. ಅವರಿಗೆ ತುಂಬ ಹೊತ್ತು ನೀವು ಮೈಕ್ ಮುಂದೆ ಅಥವಾ ಈ ಥರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು, ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಕೆಲಸದಲ್ಲಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಒಬ್ಬ ನಿರ್ದೇಶಕ. ಸರ್ ನನಗೆ ಕತೆ ಮಾಡೋದು, ಸಿನಿಮಾ ಮಾಡೋದು ಅಂತ ಹೇಳಿದ್ರು. ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ, ಯಾವುದೂ ಬರ್ತಾ ಇರಲಿಲ್ಲ. ಸೊ ಇದು ದಾನು ಅವ್ರು ಕಳಿಸಿದ್ರು ಅನ್ನೋದು ಒಂದಿದೆ. ಏನಕ್ಕಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವಿ ಆ ವ್ಯಕ್ತಿಗೆ, ಬಿಕಾಸ್ ಆಫ್ ಸೀನಿಯಾರಿಟಿ, ಬಿಕಾಸ್ ಆಫ್ ಹಿಸ್ ಲೆಗಸಿ. ನಾವೊಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು, ಬನ್ನಿ ಕತೆ ಹೇಳಿ ಕೂತ್ಕೊಳ್ಳಿ ಅಂತ. ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿ ಒಂದು ಆ ಕತೆ ಮುಗೀತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾದ್ರು ನೋಡೋಣ ಅಂತ ಹೇಳಿರೋದು, ವಿಚ್ ಇಸ್ ಅ ನಾರ್ಮ್. ನಾನು ತುಂಬ ಜನಕ್ಕೆ ಅದು ಹೇಳ್ತಾ ಇರ್ತೀನಿ. ಬಟ್ ಐ ಥಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು. ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ವಿಯಸ್ಲಿ ನನ್ನನ್ನು ತಲೆಯಲ್ಲಿ ಹಿಡ್ಕೊಂಡು ಮಾಡದೇ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳಿಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕಥೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಬಟ್ಟೆ ತಂದಿದ್ದೀರಾ ಅಂತ ಕೇಳಿದೆ. ಅವರು ಏನಿಲ್ಲ ಸರ್ ರಾತ್ರಿ ವಾಪಸ್ ಹೊರಡ್ಬೇಕಂದ್ರು. ನಾನು ನಮ್ಮವ್ರನ್ನ ಕರೆಸ್ಬಿಟ್ಟು ಅಂಗಡಿಗೆ ಕಳಿಸಿ, ಬಟ್ ಅವ್ರಿಗೆ ಕೇಳಿ ಓಕೆನಾ, ನಿಮ್ಮ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಓಕೆನಾ ಕೇಳಿ ಅಂದೆ. ಇಲ್ಲ ಓಕೆ ಅಂದರು. ಅಂಗಡಿಗೆ ಹೋಗಿ ಒಂದು 8 ಜೊತೆ 9 ಜೊತೆ ಮೇಲಿಂದ ಕೆಳಗುವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಕೊಡಿಸಿ ಕರೆಸಿ ಕೂರಿಸಿದೆ ಒಂದು ರೂಮ್ ಹಾಕಿ. ನೀವು ತುಂಬ ದಿನ ಆಗುತ್ತೆ ಇರ್ತೀರಾ ಅಂತ. ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ 8:30 ಬರೋರು, ಒಂದು 6:37ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೊಸ್ತು ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿ. ದೆನ್ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಆ್ಯಂಡ್ ಸೆಂಟ್ ಇಟ್. ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು. ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ, ಒಬ್ಬ ಮೂಲತಃ ಒಂದು ಕತೆ ಬರೀಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕ್ಕೆ ಯಾವುದೂ ಸಾಧ್ಯ ಇಲ್ಲ. ಅನ್ನ ಮಾಡಿದವ್ರು ಇವರಮ್ಮ, ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವ್ರು ಅಷ್ಟೇ. ಬಟ್ ಐ ಥಿಂಕ್ ಹಿ ಈಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು. ಆ್ಯಂಡ್ ಆಬ್ವಿಯಸ್ಲಿ ದಾನು ಅವರ ಪ್ರೊಡಕ್ಷನ್ ನನಗೆ ಇಟ್ಸ್ ಅನ್ ಆನರ್, ಬಿಕಾಸ್ ಈ ಕತೆ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿಗೆ ನಾನು ಯಾಕೆ ಪ್ರಯಾರಿಟಿ ಕೊಟ್ಟೆ ಅಂತ ಹೇಳ್ತೀನಿ. ಅದಕ್ಕೊಂದು ಚಿಕ್ಕ ಕತೆ ಇದೆ, ದೊಡ್ಡದೇನಲ್ಲ. 2004 ಹಂಗೆ ನಾನು ಚೆನ್ನೈಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ನಲ್ಲ ಅನ್ನೋ ಒಂದು ಸಿನಿಮಾ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಕಾಕ ಅಂತ ಒಂದು ಸಿನಿಮಾ ಬಹಳ ಚೆನ್ನಾಗಿ ಓಡಿತ್ತು. ಅವಾಗೆಲ್ಲ ಇವತ್ತಿನ ಥರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗಬೇಕು ಅಂದರೆ ಭಾಳ ಸುಲಭ. ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ರಿಗೂ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಜಸ್ಟ್ ಗೋ ಮೀಟ್ ದೆಮ್. 2004ಅಲ್ಲಿ ಯಾರ ಆಫೀಸ್ ಎಲ್ಲಿದೆ ಗೊತ್ತಿಲ್ಲ, ಕಮ್ಯುನಿಕೇಷನ್ ಗೊತ್ತಿಲ್ಲ, ಹೇಗೆ ಮೀಟ್ ಮಾಡಬೇಕು ಗೊತ್ತಿಲ್ಲ. ಆ್ಯಂಡ್ ಇವರು ಎಲ್ಲ ಭಾಳ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು, ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ. ಹೇಗೋ ಒಂದು ಕಾಂಟ್ಯಾಕ್ಟ್ ಆಯಿತು, ಇವ್ರ ಹತ್ರ ಹೋದೆ ನಾನು. ಹೋಗಿದ್ದ ದಿನ ரொம்ப கோபமாக இருந்தீங்க நீங்கள். ஏன்? இல்லை
ಯಾವುದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ, ಅದಕ್ಕೆ ಫುಲ್ ಟೆನ್ಷನಲ್ಲಿದ್ದರು, ಅದು ಹೆಸರು ಬೇಡ ಈಗ. ಸೊ ಇವ್ರು ಏನೋ ಕಿರ್ಚೋದು ಬರ್ತಾಯಿತ್ತು ಆಫೀಸಿಂದ ಹೊರಗಡೆ ಕೂತಿದ್ವಿ ನಾವು. ನನಗಿದೇನು ಒಳಗೆ ಹೋಗ್ಲೋ ಬೇಡವೋ, ಕೆಲಸ ಆಗುತ್ತೋ ಆಗಲ್ವೋ, ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳಿಬಿಟ್ರೆ ಸರಿ ಕರೆದ್ರು. ಒಳಗೆ ಹೋಗಿ ಕೂತ್ಕೊಂಡು ಏನಕ್ಕೆ ಬಂದಿದ್ದೀರಾ ಅಂದರು. ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿಗೆ ಬಂದಂಗೆ ಬೈದರು, ಏನಕ್ಕೆ ಬಂದಿದ್ದೆ ಗದಾಗ ಹೊರಗಡೆ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಒಳ್ಳೆ ವೆಲ್ಕಮ್ ಆಯ್ತು ನನಗೂ. ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ. ಇವರು ಅಂದರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೂಮ್ ಯು ಟ್ರಾವೆಲ್ ವಿತ್. ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ ಇವರೊಟ್ಟಿಗೆ ಯಾಕೆ ಬಂದ್ರಿ ನೀವು ಅಂದರು. ಏನು ಉತ್ತರ ಕೊಡಲಿಲ್ಲ, ನಾನು ಸುಮ್ಮನೆ ಇದ್ದೆ. ನನಗೆ ಅವತ್ತಿಗೆ ಅಷ್ಟು ತಮಿಳು ಬರ್ತಾ ಇರಲಿಲ್ಲ. ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್, ಕಾಕ ರೀಮೇಕ್ ಮಾಡೋಕ್ಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕ್ಕಾದರೆ ನೀವು ಮಾಡ್ತೀರಾ ಅಂದರು. ಹೌದು. ಏನು ಕೊಡ್ತೀರಾ ಅಂದರು. ಸರ್ ನನಗೇನು ಗೊತ್ತಿಲ್ಲ, ನೀವು ಹೇಳಿ ಅಂದರು. ಆಸೆ ಪಟ್ಟು ಬಂದಿದ್ದೀರಾ, ನನಗೇನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಇಮಿಡಿಯೇಟಾಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ನನಗೆ ಬಂದುಕೊಟ್ರು. ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ ಸಿನಿಮಾ. ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು. ಒಂದು ದಿವಸ ಇವರಿಂದನೇ ಕರೆ ಬಂತು, ಸಪೋಸ್ ನೀವು ಮಾಡಿಲ್ಲ ಅಂದರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತಾ ಸಿನಿಮಾ ಸಿಕ್ಕಿದ್ರೆ, ಇನ್ನೊಬ್ರು ಯಾರೋ ಕೇಳ್ತಾ ಇದಾರಂತ. ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್. ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಹಿಯರ್ ಇಸ್, ಅವತ್ತೊಬ್ಬ 2004 ನಾನೊಬ್ಬ ಇನ್ನೂ ಹೊಸಬ, ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳ್ದೇ ಒಂದು ಕಥೆನ ರೀಮೇಕ್ ರೈಟ್ಸ್ನ ನನಗೆ ಕೊಡೋದಿದೆಯಲ್ಲ, ಇಟ್ ಇಸ್ ಸಮಥಿಂಗ್. ಈ ಕೂಡ ಆಸ್ಕ್ ಮಿ ಎನಿಥಿಂಗ್, ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಫಿಗರ್, ದಟ್ಸ್ ಓಕೆ. ಕೇಳ್ಬೋದಿತ್ತು, ಕೇಳಲಿಲ್ಲ. ಸೊ ಐ ಥಿಂಕ್ ನನ್ನ ರಿಲೇಷನ್ಶಿಪ್ ಅವರೊಟ್ಟಿಗೆ ಆಗಿದೆ. ಅವತ್ತು ಬಿಟ್ಟರೆ ಈಗಲೇ ಸಿಕ್ಕಿದ್ದು ನನಗೆ ಅವರು. ಅವತ್ತಾದ್ಮೇಲೆ ನಾನು ಅವ್ರನ್ನ ನೋಡಿಲ್ಲ. ಬಂದು ಒಂದು ಕರೆ ಬರುತ್ತೆ, ನಾನು ಅವ್ರು ಮೀಟ್ ಮಾಡ್ಬೇಕಂತ ಅಂದ್ಬಿಟ್ಟು. ನನ್ನ ಸಾಯಿ ಅಂತ ನನ್ನ ಸ್ನೇಹಿತರಿದ್ದಾರೆ, ಅವ್ರ ಮೂಲಕನೇ ಆಗಿದ್ದು ಸಿನಿಮಾ ಇದು. ಸೊ ದಿಸ್ ವಾಸ್ ದ ಪ್ರಯಾರಿಟಿ ಐ ವಾಂಟೆಡ್ ಟು ಗಿವ್ ಫಾರ್ ಅ ಜೆಂಟಲ್ಮನ್ who has been gentle with me once upon a time when I was probably just a newcomer. Thank you so much, sir, for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ, ಈ ಸಿನಿಮಾ ನೋಡಬೇಕು. ಯಾವಾಗಲೂ ಹೇಳ್ತಾಯಿದ್ರು ಮುಗ್ದಿದೆಯಲ್ಲೋ ಹಾಕು ಅಂತ. ಕಾರಣಾಂತರಗಳಿಂದ ನನಗೆ ಫಿನಿಷ್ ಮಾಡೋಕ್ಕಾಗಿಲ್ಲ. ಅದೊಂದು ಕೊರತೆ ತುಂಬ ಇದೆ ನನಗೆ. ಸೊ ಇವ್ರು ಕೇಳಿದ್ರು ತುಂಬ ಧೂಮ್ಧಾಮಾಗಿ ಒಂದು ಮಾಡಬೇಕು ಅಂತ. ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ. ಐ ಸೆಡ್ ಇಲ್ಲ ಸರ್, ಪ್ರೆಸ್ ಮೀಟಿಂಗ್ ಆಗಲೇಬೇಕು, ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ, ನಾನೊಬ್ಬನೇ ಅಲ್ಲ, ಎಲ್ಲರಿಗೂ ನ್ಯಾಯ ಆಗಬೇಕು ಈ ಸಿನಿಮಾ. ಸ್ವಲ್ಪ ಲೋ ಪ್ರೊಫೈಲ್ ಇರಿ, ದಯವಿಟ್ಟು ಸ್ಟಾರ್ಟ್ ಆಫ್ ವಿತ್ ದಟ್. ಏನು ಬೇಡಿ. ಇನ್ಫ್ಯಾಕ್ಟ್ ನಾನು ಎಲ್ಲ ಫ್ಯಾನ್ಸಿಗೂ ಫೋನ್ ಮಾಡಿ ಎಲ್ಲರಿಗೂ ಹೇಳಿದಿಷ್ಟ, ದಯವಿಟ್ಟು ಯಾರು ಹೋಟ್ಲ್ ಹತ್ರನೂ ಬರಬೇಡಿ ನೀವು, ಐ ಡೋಂಟ್ ವಾಂಟ್ ಇಟ್ ಅಂತ. ಬಟ್ ಇದು ನನ್ನ ಕಡೆಯಿಂದ ನ್ಯಾಯ ಮಾಡೋದು ಅನ್ಯಾಯ ಮಾಡೋದು ಗೊತ್ತಿಲ್ಲ, ಬಿಕಾಸ್ ಹಿ ವಾಂಟೆಡ್ ಟು ಡೂ ಇಟ್ ವೆರಿ ಬಿಗ್. ಸೊ ಐ seek forgiveness for this. So from the next time you can do what you want, sir. ಸೊ ಒಂದು ಆಸೆ ಇದೆ, ಅವ್ರಿಗೆ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಿನಿಮಾ ಮಾಡುವಾಗ ಭಾಳ ಖುಷಿಯಾಗಿ ಅವ್ರ ಆಶೀರ್ವಾದ ತೊಗೊಂಡೋದನು. ನನ್ನ ಸಿನಿಮಾದ ಬಹುಶಃ ಫಸ್ಟು ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ. ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ಯಾ, ದಿಸ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮೀ, ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ಲೀಸ್ಟು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಹೋಗಿ ನಮ್ಮ ತಾಯಿಗೆ ತೋರಿಸ್ತಾ ಇದ್ದೆ ನಾನು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ, ಅಟ್ಲೀಸ್ಟ್ ಐ ಡಿಡ್ ದ್ಯಾಟ್ ಮಚ್. ಆ್ಯಂಡ್ ಸೆಟ್ಟಲ್ಲಿ ಬಂದಾಗ ಇವರೆಲ್ಲ ಏನು ಹೊಗಳ್ತಾ ಇದ್ದಾರೆ ಕೂತ್ಕೊಂಡು, ಆ್ಯಕ್ಚುಲಿ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಮ್ಯಾಮ್. ಅದಕ್ಕೆ ವಿಜಯ್ ಅವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವರೆಲ್ಲ ಅಷ್ಟು ಟ್ಯಾಲೆಂಟೆಡ್ ಇರಲಿಲ್ಲ ಅಂದ್ರೆ ಯಾರು ಸಿನಿಮಾದಲ್ಲಿ ಇರ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನನ್ನ ಹತ್ರ ಕಲಿತಾ ಇದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ, ದಟ್ ಇಸ್ ಆಲ್ ದೇರ್ ಸ್ವೀಟ್ನೆಸ್. ಅದೇನಿದೆ, ನಾನು ಸ್ವಲ್ಪ ವಿಜಯ್ ಅವರು ಡೈರೆಕ್ಟರ್ ಆದರೂ ಸ್ವಲ್ಪ ಮೂಗು ತುರ್ಕೋ ಅಭ್ಯಾಸ ಅಲ್ಲ. ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಿದ್ದನ್ನು ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡು ಸ್ವೀಕರಿಸಿ ಮಾಡಿದ್ದಾರೆ, ಆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಇಲ್ಲಿ ಯಾರ್ಯಾರು ನಿಂತಿದ್ರೋ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರೂ ಇಲ್ಲ. ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ. And I really want to thank all of you for being a part of my film and doing such a wonderful job. All of you, I think ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ದಾನುವರಲ್ಲಿ ಕೂತಿರ್ಬೇಕಾದ್ರೆ ಈ ಒಂದು ಲೈನ್ ಹೇಳಿದ್ರು, ನಮ್ಮ ಸಿನಿಮಾದಲ್ಲಿ ಇಷ್ಟು ಚೆನ್ನಾಗಿರೋ ಇಬ್ಬರು ಹುಡುಗಿಯರಿದ್ರ ಅಂತ ಕೇಳಿದ್ರು. ಅಂದರೆ ಪಾಪ ತಪ್ಪವ್ರದ್ದಲ್ಲ, ಗೆಟ್ಟಪ್ಪಲ್ಲಿ ಬರೋರಲ್ಲ ಸೆಟ್ಟಿಗೆ, ಅದನ್ನೇ ನೋಡ್ಬಿಟ್ಟಿಯಾರ ಇವರು.
ನೋಡ್ಬಿಟ್ಟು ಇವಾಗ ಕೇಳ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂದ್ಬಿಟ್ಟು ಅಂತ. ಸರ್ ನೆಕ್ಸ್ಟ್ டைம் ஒரு கிளாமர் படம் பண்ணுங்க என்ன வச்சு, நல்ல படம் பண்ணுங்க, சாங் இருக்கணும், ஹீரோயின்ஸ் இருக்கணும். என்ன சார்? ஆமாம், சினிமாவில் ஓகே சார், லைஃப்பில் மட்டும்தான், சினிமாவில் ஓகே பண்ணலாம். ಸೊ ಅವ್ರು ಆ್ಯಕ್ಚುಲಿ ಭಾಳ ಇನ್ನೋಸೆಂಟಾಗಿ ಕೇಳಿದ್ರು ಅವ್ರಿಗೆ ನಿಮ್ಮಿಬ್ಬರ ಬಗ್ಗೆ. ಸೊ ಇವರು ಆ್ಯಕ್ಚುಲಿ ಅವರು ದೇ ಆರ್ ಪ್ಲೇಯಿಂಗ್ ಕಾಪ್ಸ್ ದೇ. ಸೊ ಅದೇ ಗೆಟಪ್ಪಲ್ಲಿ ಹಾಕ್ಕೊಂಡು, ಅದು ಏನಂದರೆ ಬಿಗಿನಿಂಗ್, ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಭಾಳ ಫ್ರೆಶ್ ಆಗಿದ್ದಾರೆ. ಹೋಗ್ತಾ ಹೋಗ್ತಾ ಬೆಳೆದ್ಕೊಂಡು ಕೂದಲು, ಅದು ಸಂಯುಕ್ತ ಅವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ. ನಾವು ಸಂಯುಕ್ತ ಅವ್ರಿಗೆ ರೇಗಿಸಿಟ್ಟಿದ್ದೀವಿ, ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ನೀವು ಕೂದಲನ್ನ ಅಂದ್ಬಿಟ್ಟು. ಅವರು ಫೈಟ್ ಸೀಕ್ವೆನ್ಸಲ್ಲಿ ಆದಮೇಲೆ ಪಾಪ ಇವ್ರು ಬಂದಾಗೆಲ್ಲ ಹಂಗೆ ನೋಡಿದ್ದಾರೆ. ಇವತ್ತು ನಿಮ್ಮಿಬ್ಬರನ್ನ ಯಾವ ಥರ ಹೊಗಳ್ತಾ ಇದ್ದಾರೆ ಅಂದರೆ, ಸೊ ನೆಕ್ಸ್ಟ್ படத்துக்கு பாருங்க, அம்மா கூட கிளாமரா இருக்குது. ಆ್ಯಂಡ್ ಚೇತನ್ ಡಿಸೋಜಾನ ಸ್ಟಾರ್ಟ್ ಮಾಡ್ತೀನಿ ನಾನು. ಎಲ್ಲಿದ್ದಾರೆ? ಹಾಂ, ನೀ ಯಾಕೆ ಅವ್ರ ಮಧ್ಯೆ, ಅಲ್ಲಿ ಟೆಕ್ನಿಷಿಯನ್ ಮಧ್ಯೆ ಬನ್ನಿ. ಯಾವಾಗ ನೋಡೋ ಸಂಯುಕ್ತ ಇವ್ರ ಮಧ್ಯೆನೇ ಇರ್ತೀರಾ. ಬನ್ನಿ 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 ಸರ್. ನಿಲ್ಸಿಲ್ಲ ಸರ್, ಜಸ್ಟ್ ಜೋಕಿಂಗ್. ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದರು ನನಗೆ. ಹೊಸಬ್ರು ಒಬ್ಬರು ಇದ್ದಾರೆ, ಚೇತನ್ ಅಂದ್ಬಿಟ್ಟು, ಮಾಡಿ ಅಂದ್ಬಿಟ್ಟು ಅಂತ. ಇವರು ಆ್ಯಕ್ಚುಲಿ ಓಡಾಡ್ತಾ ಇದ್ರು. ನನಗೆ ಈಗ ನಮ್ಮ ಸೆಟ್ಟಲ್ಲಿ ಯಾರ್ಯಾರೋ ಇದ್ದಾರೆ, ಯಾರ್ಯಾರೋ ಫ್ರೆಂಡ್ಸ್ ಬಂದಿರ್ಬೋದಲ್ಲ, ನನಗೆ ಗೊತ್ತಿಲ್ಲ. ಸೊ ನಾನು ಸುಮ್ಮನೆ ಇದ್ದೆ, ನೋಡ್ತಾ ಇದ್ದೆ ತುಂಬ ಟ್ರ್ಯಾಕ್ ಪ್ಯಾಂಟ್ಸಲ್ಲಿ. ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ, ಆ ಥರ ಓಡಾಡ್ತಾಯಿದ್ರು. ಒಂದು ಬ್ಯಾಗ್ ಹಾಕ್ಕೊಂಡು, ಏನೋ ಹಾಕ್ಕೊಂಡು, ಸ್ವಲ್ಪ ನೈಟ್ ಗ್ಲಾಸಸ್ ಹಾಕ್ಕೊಂಡು. ನಾನು ಯಾವ್ದಾರು ಕ್ಯಾರೆಕ್ಟ್ರಿಗೆ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ. ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಅ CEO ಆಫ್ ಸಮ್ ಕಂಪನಿ ಟ್ರೈಂಗ್ ಟು ಸೆಲ್ ಮಿ ಸಮಥಿಂಗ್. ಯಾರೋ ಬಂದಿರೋದು. ಆಮೇಲೆ ವ್ಯಾನಿಟಿವನ್ ಇವ್ರನ್ನ ಕರ್ಕೊಂಬಂದರು. ನಾನು ಇವ್ರಿಗೆ ಕೇಳಿದೆ, ಸರ್ ಫೈಟ್ ಮಾಸ್ಟರ್ ಅಂದರೆ ಹೆಂಗಂದ್ರೆ ನಮ್ಮ ರವಿವರ್ಮನ್ ಥರ ಇರ್ಬೇಕು ಸರ್, ರಫ್ ಆಗಿ ದಾಡಿ ಗಿಡಿ ಹಿಂಗೆ ತೆರ್ಕೊಂಡು, ಹಿಂಗೆ ಅಂದ್ಕೊಂಡು ಬೆವ್ತ್ಕೊಂಡು ಹಂಗೆ ಬರ್ಬೇಕು ಸರ್. ನೀವೇನು ಹಿಂಗೆ ಗ್ಲಾಮರಾಗಿ ಬರ್ತಾ ಇದ್ದೀರಾ. ಈಗ ಗೊತ್ತಾಯಿತು ಯಾಕೆ ಸಂಯುಕ್ತ ಮತ್ತು ಸುಕೃತ ವ್ಯಾನಲ್ಲಿಂದ ಹೊರಗಡೆನೇ ಓಡಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಅನಿಸುತ್ತೆ, ನಾನು ಫೈಟ್ ಮಾಸ್ಟ್ರು ಇಷ್ಟು ಗ್ಲಾಮರಸ್ ಲುಕಿಂಗ್, ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ದು. ಟ್ರಸ್ಟ್ ಮೀ, ಅವ್ರ ಲುಕ್ಕಿಗೆ ಅವ್ರ ಕೆಲಸಕ್ಕೂ ಸಂಬಂಧನೇ ಇಲ್ಲ. ವೆರಿ 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 ಟ್ಯಾಲೆಂಟೆಡ್. ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದರೆ ಒಂದು ಎಗ್ರೆಷನ್ ಬೇಕಾ, ಮನುಷ್ಯ ಥರ ನಾರ್ಮಲ್ ಥಿಂಕಿಂಗ್ ಇರೋಲ್ಲ. ಅವರಿಗೆ ಸೈನ್ಸ್ ಇಲ್ಲ, ಗ್ರಾವಿಟಿ ಇಲ್ಲ. ಎಲ್ಲರೂ ಗಾಳಿಯಲ್ಲಿ ನೇತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ. ಈ ಅಂದರೆ ಒಂದು ಆರ್ಟಿಸ್ಟಿಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ, ಹೋಗ್ತಾ ಹೋಗ್ತಾ ತುಂಬ ಸ್ಟಂಟ್ಸ್ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಬಿಕಾಸ್ ಈ ಸಿನಿಮಾದ ಲೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಹಿ ಮೇಡ್ ಇಟ್ ವೆರಿ ಕಂಫರ್ಟಬಲ್ ಫಾರ್ ಮೀ. ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡೋರು, ಏನು ತೆಗಿತಾ ಇದೀವಿ ಅಂತ. ಅವ್ರು ಫ್ಯಾಕ್ಟ್ರೀಸಲ್ಲಿ ಶೂಟ್ ಮಾಡ್ಕೊಂಬಂದ್ಬಿಟ್ಟು, ಫ್ಯಾಕ್ಟ್ರಿ ಅಂದರೆ ಈಸ್ ವರ್ಕಿಂಗ್ ಫ್ಯಾಕ್ಟ್ರಿ, ಅದರಲ್ಲಿ ಶೂಟ್ ಮಾಡ್ಕೊಂಬಂದು ಸೋ ಮಚ್ ಆಫ್ ಕ್ಲಾರಿಟಿ ಹಿ ಯೂಸ್ ಟು ಗಿವ್. ಆ್ಯಂಡ್ ಥರೋಲಿ ಎಂಜಾಯ್ಡ್. ಚೇತನ್, ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಮೇಡ್ ಮೀ ನಾರ್ಮಲ್ ಆಗಿ ನಮ್ಮನ್ನು ರೊಮ್ಯಾಂಟಿಕ್ ಸಾಂಗ್ಸಲ್ಲಿ ಅದರಲ್ಲಿ ಎಲ್ಲ ದೇ ಮೇಕ್ ಮೀ ಆರ್ ಮೇಕ್ ಆ್ಯಕ್ಟರ್ಸ್ ಲುಕ್ ಗುಡ್. ಸರ್ ವಿತ್ ಸ್ಟಂಟ್ಸ್ ಯು ಮೇಡ್ ಮೀ ಲುಕ್ ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಸರ್. ಆ್ಯಂಡ್ ಶಿವು ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡೋಲ್ಲ, ನಾವು ಯಾಕೆ ಮಾತಾಡೋದು. ಸೊ ಅವರು ಮಾತೆತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ, ದೊಡ್ಡ ದೊಡ್ಡ ಸೆಟ್ಗಳಾಗ್ತಾ ಇರ್ತಾರೆ. ಮಾಡಿಕೆ ಅಂತ ಪ್ರಾರಂಭ ಮಾಡಿದ್ರು. ಇವತ್ತಿಗೆ ನನಗೆ ನನ್ನ ಸಹೋದರ, ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು. ಯಾಕೆ ಈ ಲಿಬರ್ಟಿ ತೊಗೊಂಡು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ಏನಾರ ಒಂದು ಚಿಕ್ಕದಾಗಿ ನನಗೇನೋ ಮಾಡಬೇಕು, ಹಾಕಬೇಕು ಅಂದರೆ ನಾನು ಯಾರ್ಯಾರೋ ಕಾಂಟ್ರಾಕ್ಟರ್ಸ್ ಅವ್ರು ಇವ್ರನ್ನ ಕರೆಯಲ್ಲಮ್ಮ. ನಾನು ಶಿವು ಎಲ್ಲಿದೆಯಪ್ಪ ಅಂತೀನಿ, ಅವ್ರು ಬರ್ತಾರೆ, ನನ್ನ ಮನೇನ ಅಲಂಕರಿಸ್ಕೊಡ್ತಾರೆ. ಸೊ ನನ್ನ ಮನೆ ಏನು ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದರೆ, ನಾನು ತುಂಬ ಪ್ರೀತಿಯಿಂದ ಇರುವಂಥ ಜಾಗ ನನ್ನ ಮನೆ. ನಾನು ಏನು ಮಾಡಿದ್ರು ಅಲ್ಲೇ ಇರೋದು. ಸೊ ಹೀ ಈಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಐ ಕಾಂಟ್ ಸೇ ದಟ್ ಈಸ್ ಅನ್ ಆರ್ಟ್ ಡೈರೆಕ್ಟರ್. ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಪ್ಲೀಸ್ ಇಲ್ಲ ಸರ್, ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವು ಅವರ ಕೆಲಸ ಅವರಿಗೆ ಸಿಕ್ಕಾಪಟ್ಟೆ ಮಾತಾಡಿದೆ. ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು. ಹಿ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ, ಹಿ ಈಸ್ ವೆರಿ ಆನೆಸ್ಟ್. ಇದ್ದಿದ್ದಂಗೆ ಹೇಳ್ತಾರೆ, ಅದನ್ನು ಮಾತ್ರ ಹೇಳ್ತಾರೆ, ಆಗೋದು ಮಾತ್ರ ಮಾಡ್ತಾರೆ, ಮಾಡೋದನ್ನು ಮಾತ್ರ ಹೇಳ್ತಾರೆ.
So I think that is very important, and there is nothing that I can tell you, Shiv, but I can tell you that I love you. That's all it is. ಸೊ ನನ್ನ ಮನೆ ಮಾತ್ರ ಅಲ್ಲ, ನನ್ನ ಸಿನಿಮಾ ಕೂಡ ಅವಾಗವಾಗ ತುಂಬ ಚೆನ್ನಾಗಿ ಒಂದು ಅಲಂಕರಿಸ್ತಾ ಇರ್ತೀನಿ. ಆ ಸೆಟ್ಟನ್ನು ಕಣ್ಣಲ್ಲಿ ನೋಡೋಕ್ಕೆ ಒಂಥರ ಅದ್ಭುತ ಆಗುತ್ತೆ. ಸೊ ಹೀಸ್ ಪುಟ್ ವಂಡರ್ಫುಲ್ ಸೆಟ್ಸ್ ಓವರ್ ಹಿಯರ್. ಸಿ ಸೆಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸಿನಿಮಾ. ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಷನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ. ಅವ್ರ ಇಂಟೆನ್ಷನ್ ಭಾಳ ಚೆನ್ನಾಗಿದೆ. ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದರೆ ಆ ಮನುಷ್ಯ ಎಲ್ಲ ಕಡೆ ಏನಾದ್ರು ಮಾಡಬೇಕು, ಅಲ್ಲಿಂದ ಇಲ್ಲಿ ಕದಿಬೇಕು, ಅದು ಯಾವುದೂ ಇಲ್ಲ. ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಪಣ್ಣು ನಿಂಗೆ ನೆಕ್ಸ್ಟ್ ಟೈಮ್ அவருக்கு காசு கொடுக்கும்போது சும்மா ஏதாவது அப்செட் பண்ணிடுங்க, காசு வாபஸ் கொடுத்துட்டு போயிடுவார். ಅದನ್ನು ನಮ್ಮನೇಲಿ ಬಂದುಬಿಟ್ರು, ನಮ್ಮನೆಗೆ ಬಂದು ರಾತ್ರಿ ಯಾವತ್ತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಕುಡಿಯೋಕ್ಕೆ. ಅಲ್ಲಿ ತುಂಬ ಹೇಳ್ಕೊತಾರೆ, ತುಂಬ ಹೆಮ್ಮೆಯಿಂದ ಹೇಳ್ಕೊತಾರೆ, ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ಟರು, ಏನು ಸರ್ ಅಂದ್ಕೊಂಡಿದ್ದಾರೆ, ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ. ಬಿಟ್ಟು ನಾನು ಹಾಳಾಗಿದ್ದೀನಪ್ಪ, ನೀನು ಬಿಡಬೇಡ, ದಯವಿಟ್ಟು ತಗೋಬ, ಅರ್ಥ ಆಯ್ತಲ್ಲ. ಬಟ್ ಶಿವು, ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ, ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್, ಎವ್ರಿ ಅದರ್ ಫಿಲ್ಮ್ ಸರ್, ಎವ್ರಿ ಅದರ್ ಫಿಲ್ಮ್. ಆ್ಯಂಡ್ ಶೇಖರ್ ಚಂದ್ರು ನಾನು ತುಂಬ ಹಳೆಯ ಪರಿಚಯ. ನನ್ನ ನಂದಿ ಸಿನಿಮಾದಿಂದ ಸ್ಟಾರ್ಟ್ ಆಯ್ತು ಅವರ ಒಂದು ಜರ್ನಿ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅವ್ರು ಯಾವ್ಯಾವ ಸಿನಿಮಾ ಮಾಡಿದಾರೋ ಐ ಥಿಂಕ್ ಈಸ್ ಓನ್ಲಿ ನೋನ್ ದಟ್ ಈಸ್ ಆಲ್ವೇಸ್, ಗೊತ್ತಿಲ್ಲ ಅದೇನೋ ಅವ್ರ ಸಿನಿಮಾದಲ್ಲಿ ಅವ್ರದ್ದು ಸಿನಿಮಾಟೋಗ್ರಫಿ ಒಳಗೆ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋದು ಯಾಕೆ ಗೊತ್ತಿಲ್ಲ, ಅದು ನಂದಲ್ಲ ಅವ್ರದ್ದು ಕೊಡುಗೆ. ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದರೆ ಅವ್ರಿಗೆ ತುಂಬ ಪ್ರೀತಿ ಇದೆ ನನ್ನ ಮೇಲೆ. ಅಂದರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಸಿನಿಮಾಗೆ ಶೂಟಿಂಗ್ ಮಾಡಲ್ಲ ಅವರು, ನಾನು ಮದುವೆಗೆ ಮಾಡಿರ್ತಾರೆ, ಅಷ್ಟಿರುತ್ತೆ ಲೈಟ್ಸ್ ಎಲ್ಲ. ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ ಅಂತ. ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಮಾಡ್ತಾ ಇರ್ತೀವಿ, ಇದು ಬೇಡ ಅಂತ. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ, ಇದಿಷ್ಟು ಬೇಡ ಆದಮೇಲೆ ಯಾಕೆ ತರಿಸಿದ್ರಿ ಅಂದ್ಬಿಟ್ಟು. ಅದು ಅಪ್ಪಡಿದೆ ಸರ್, ಫಸ್ಟ್ ಡೇ ಲವ್. ಓಕೆ, ಸೊ ಶೇಖರ್ ಚಂದ್ರು ಈಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ವಂಡರ್ಫುಲ್ ಟೆಕ್ನಿಷಿಯನ್. ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು. ನಮ್ಮ ಸಂಯುಕ್ತ ಅವ್ರಿಗೆ, ಸುಕೃತ ಅವ್ರಿಗೆ, ಈ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಸೊ ಅವರಿಗೆ ಹೊರಗಡೆ ಕರೆಯೋದೇ ಬೆಂಕಿ ಚಂದ್ರು ಅಂತ. ಯಾಕಂದರೆ ಆ ಕ್ಯಾರೆಕ್ಟರ್ ಹಂಗೇನು, ತುಂಬ ಮೂಗ್ ತುದಿಯಲ್ಲಿ ಕೋಪ, ಕೆಟ್ಟಾಗ ಓದಿರ್ತಾರೆ ಅವ್ರು. ಯಾರು ಆರ್ಟಿಸ್ಟ್ಗಳಿಗೆಲ್ಲ ಸ್ಪಾಟಿಗೆ ಬರೋಕ್ಕೆಲ್ಲ ಸಿಕ್ಕಾಬಿಡೆ ಬೈತಾ ಇರ್ತಾರೆ. ನಮ್ಮ ಸೆಟ್ಟಲ್ಲಿ ತುಂಬ ಯಾವುದೋ ಒಂದು ಸ್ವಾಮೀಜಿ ಥರ ಇರೋರು, ಏನೂ ಮಾತಾಡದೆ, ವಾಕಿ ಟಾಕಿ ಸೌಂಡು ಬರೋಲ್ಲ. ಇವರೆಲ್ಲ ಅಂದ್ಕೊಂಡ್ಬಿಟ್ರು ಭಾಳ ಮುದ್ದು, ಸ್ವಾತಿ ಮುತ್ತು. ಸೈಡಲ್ಲಿ ಒಂದು ದಿವಸ ಕರ್ಕೊಂಡೋಗಿ ಹೇಳಿದೆ, ನೋಡಿ ನಾನು ಸೆಟ್ಟಲ್ಲಿರ್ಬೇಕಾದ್ರೆ ಓಕೆ, ಯಾಮರ್ ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ, ಯಾವತ್ತಾನ ತೀರ್ಸಕ್ಕೆ ಶುರು ಮಾಡ್ಬಿಟ್ರೆ ನಾನು ತಡ್ಕೊಳಕ್ಕಾಗಲ್ಲ. ಆಮೇಲೆ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ, ನಿಮ್ಮಿಂದ ಅದು ಹಾಳಾಗೋದು ಬೇಡ ಅಂದ್ಬಿಟ್ಟು. ಹೀ ಈಸ್ ಅ ಮ್ಯಾನ್ ಲೈಕ್ ದಟ್. ಬಟ್ ವಿತ್ ಮೀ ಆ್ಯಂಡ್ ಆನ್ ಮೈ ಸೆಟ್, ಒನ್ ಆಫ್ ದ ಮೋಸ್ಟ್ ಹಂಬಲ್ ಟೆಕ್ನಿಷಿಯನ್ಸ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಟ್ ರೆಸ್ಪೆಕ್ಟ್ ಆಲ್ ದ ಟೈಮ್ ಚಂದ್ರು. ಥ್ಯಾಂಕ್ ಯು ಸೋ ಮಚ್. ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಅಜನೀಶ್, ಐ ಥಿಂಕ್ ಯು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ, ಆ್ಯಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ದೀರೋ ಐ ಥಿಂಕ್ ಇಟ್ಸ್ ವೆರಿ ಡಿಸರ್ವಿಂಗ್ ದಟ್ ವಾಟ್ ಯು ಗೆಟಿಂಗ್ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅದ್ಭುತವಾಗಿ ವಿಕ್ರಾಂತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತವಾದಂಥ ಮ್ಯೂಸಿಕ್ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಗಣೇಶ್, ನಮ್ಮ ಸಂಭಾಷಣೆಗಾರರು, ನಮ್ಮ ಎಲ್ಲ ಸಹ ನಿರ್ದೇಶಕರು, ಮಯೂರ್ ಅವರು ಆ್ಯಕ್ಚುಲಿ ನಂದು ಏಡಿನೂ ಹೌದು ಅನುಪ್ದು, ಬಟ್ ನನ್ನ ಬಾಡಿ ಡಬಲ್ಲು ಹೌದು. ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ, ನನ್ನ ಎಲ್ಲ ಸಿನಿಮಾದಲ್ಲೂ ನನ್ನದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ, ಅದು ಅವರೇ. ಸೊ ಅದನ್ನು ಹೇಳಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್, ಬಿಕಾಸ್ ತುಂಬ ಅವರ್ಸ್ ಗಟ್ಟಲೆ ನಾವು ಕೆಲಸ ಮಾಡಬೇಕು. ಸಿಡೌನ್ ಸರ್, ಥ್ಯಾಂಕ್ ಯು ಸೊ ಮಚ್. ಅವರು ಹಿ ಮೇಕ್ಸ್ ಮೈ ಲೈಫ್ ಅ ಲಿಟಲ್ ಈಸಿ. ಒಂದಿಷ್ಟು ನಾನು ಆದಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ, ದಟ್ ಈಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದರೂ ರಿಲೀವ್ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್. ಸೊ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಮಯೂರ್ ಡಸ್ ದ ರೆಸ್ಟ್ ಆಫ್ ದ ವರ್ಕ್ ಫಾರ್ ಮೀ. ಐ ಕ್ಯಾನ್ ನಾಟ್ ಥ್ಯಾಂಕ್ ಯು ಲೆಸ್ ಸರ್, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ಯಾರು ನಮ್ಮ ಅಫ್ಕೋರ್ಸ್ ಸಂಭಾಷಣೆ ಅದು ಇದರಲ್ಲಿಂದ ಕೂತ್ಕೊಂಡಾಗ ನಮ್ಮ ಚಕ್ರವರ್ತಿಯವರು ಬಹಳ ಇನ್ವಾಲ್ವ್ ಆಗಿದ್ದೀರಿ. ಯು ಹ್ಯಾವ್ ಬೀನ್ ಅ ವೆರಿ ಬಿಗ್ ಸಪೋರ್ಟ್ ಟು ದಿಸ್ ಹೋಲ್ ಫಿಲ್ಮ್ ಚಕ್ರವರ್ತಿಯವರೇ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಇದ್ರ ಮೇಲೆ ನಾನು ಅವ್ರಿಗೆ ಮಾತಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಾತಾಡಿದ್ರೆ ತುಂಬ ರಾತ್ರಿ ಎಲ್ಲ ಅವಳಿಗೆ ಕೊಡ್ತಾರಮ್ಮ.
ಅವರಿಗೆ ಈ ಔಷಧಿಗಳು ತೊಗೊಂಡ್ಮೇಲೆ ತುಂಬ ಪ್ರೀತಿ ಬಂದ್ಬಿಡುತ್ತೆ ನನ್ನ ಮೇಲೆ. ಸೊ ಅದಕ್ಕೆ ಬೇಡ ಈಗ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಶ್ರೀರಾಮ್ ಸರ್, ವಿತೌಟ್ ಯು ಚಾನ್ಸ್ಲೆಸ್, ನಥಿಂಗ್ ಕುಡ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಪ್ರತಿಯೊಬ್ಬರಿಗೂ, ಮನು, ಆಲ್ ಆಫ್ ಯು, ಆಲ್ ಯು ಆ್ಯಕ್ಟರ್ಸ್, ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನನಗೆ ಮ್ಯಾಕ್ಸಲ್ಲಿ ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರು, ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಹೊಸ ರೀತಿಯಾದಂಥ ಅನುಭವಗಳು ನನಗಾಗಿದೆ. ಇವರೆಲ್ಲರೂ ಹೇಳಿದ ಹಾಗೆ ಇದು ಒಂದು ರಾತ್ರಿಯ ಕತೆ, ಬಟ್ ಒಂದು ರಾತ್ರಿ ಕತೆ ಅಂದ ತಕ್ಷಣ ಯಾವುದೋ ಸುಮ್ಮನೆ ಒಂದು ಚಿಕ್ಕದು ಅನ್ಕೊಂಬಿಡಿ. ಇಟ್ಸ್ ಹೈ ಆಕ್ಟೇನ್, ಹೈ ವೋಲ್ಟೇಜ್, ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳ್ಬೋಲ್ಲ. ವಿಚ್ ಈಸ್ ಪುಟ್ ಇಟ್ ಟುಗೆದರ್ ಇನ್ ಅ ಪೇಪರ್, ವೆರಿ ಗುಡ್. ಇದರಲ್ಲಿ ಮೇನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ, ನಾನಲ್ಲ, ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡನ್. ಸೊ ದಟ್ಸ್ ಅಬೌಟ್ ಇಟ್. ಆ್ಯಂಡ್ ಐ ರಿಯಲಿ ವಿಶ್ ಹಿಮ್ ಆಲ್ಸೋ ಆಲ್ ದಿ ಬೆಸ್ಟ್. ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡಿದ್ರಲ್ಲ, ಆ ರೀತಿ ಮಾತಾಡಿದ್ರಲ್ಲ, ತುಂಬ ವೆರಿ ವೆರಿ ಹ್ಯಾಪಿ. ಸೊ ಅದೇನಾಗುತ್ತೆ, ಸೆಟ್ಟಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ, ಕಲಿಸ್ಬಿಡುತ್ತೆ ಕನ್ನಡ. ಸೊ ಅವರು, ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇಂಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. There are lots and lots of fantastic actors in my state, sir. I really wish that you do more films here with almost every actor, and I wish this Kannada industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. Acha, to begin with, sir, producer ge first kelana anta. ಮ್ಯಾಕ್ಸ್ ಅಂತ ಟೈಟಲ್ ಕೊಟ್ಟು ಮ್ಯಾಕ್ಸಿಮಮ್ ಡಿಲೇ ಮಾಡಿದ್ದು. What a positive start. அவர் கேட்குறாரு, இவ்வளோ நல்ல அழகா இருக்க ப்ரொடியூசர் நீங்க ஏன் இவ்வளோ லேட்டாக வந்தீங்க இண்டஸ்ட்ரிக்குன்னு கேட்குறேன். ಇಂಡಸ್ಟ್ರಿ ಅಲ್ಲ, ಮ್ಯಾಕ್ಸ್ ಫಿಲ್ಮ್ ಡಿಲೇ ರಿಲೀಸ್. சார் ஒரு நிமிஷம் சார், ஒரு நிமிஷம். இது எல்லாம் ஒரு குரூப் மீடியா சார், அது தனியான ஒரு மீடியா. அது அந்த அது அது மேடம் அங்கே இருக்காரு, கிளாமர் அங்கே உட்காந்துருக்காரு. மேடம், நீங்கள் கேட்டிருக்கீங்க, ஒரு படம் எடுத்து அது சரியான நேரத்தில் தான் நம்ம திரையிடணும். சார் இல்லை, இது வந்து லேட்டே கிடையாது. இது 5 லாங்குவேஜில் நாங்கள் எல்லா வகையிலையும் டெக்னிக்கலாக பண்ணி 3 டீம் சிஜி குரூப் ஒர்க் பண்ணியிருக்கிறாங்க. இது சாதாரணமாக நீங்கள் படம் ஃபர்ஸ்ட் காப்பி பார்க்கும்போது நீங்கள் என்ஜாய் பண்ணுவீங்க. இது காலதாமதமே கிடையாது. இது 2 வருஷம் 3 வருஷம் இருக்கிற கிடையாது. இது 140 நாளில் தான் நாங்கள் படமே ஷூட் பண்ணோம். ஆனால் போஸ்ட் ப்ரொடக்ஷன், ப்ரீ ப்ரொடக்ஷன் இதோடு மட்டும் இல்லாமல் தேதி தான் முக்கியம். இந்த தேதியில், இந்த ஹாலிடேல வரக்கூடிய தொடர் ஹாலிடே 10 நாள் இருக்குறீங்களா, இதை ரெக்கார்ட் பிரேக் சொல்லுவாங்க. அப்போ தெரியும் உங்களுக்கு இந்த நாடு சரியான இடத்துல, அதாவது ஓடு மீன் ஓட ஒரு மீன் வரும் அளவு வாடி இருக்குமான்னு கொடுக்குன்னு ஒருத்தர் சொன்னாரு. நல்ல மீன் வரணும், நல்ல வசூல் வரணும். இந்த 10 நாளை நாங்கள் என்ஜாய் பண்ணும்போது இந்த உங்களுடைய क्वेश्चनக்கு இதுதான் ஆன்சர். நன்றி, வணக்கம் சார். லேட்டஸ்டா வந்தா லேட்டஸ்டா வர அப்படி I don't know, I think it's something like that only. Okay sir, we will talk to you after the release because you have spoken so much about it. Sir, to Sudeep sir, okay, sorry, to Sudeep, I have a question for you. Yeah, the thing is, we have seen you as a police officer in Vikrant Rona, and here also you're playing a police officer. But there also you didn't have a heroine. Here also you don't have a heroine. Are you bored with romance, or director doesn't want you to romance with heroines in the movie? Do I look like that? I wanted to know because we also want to see you, dancing around. Just look at the way I'm looking at you, Sharda. I know you can. And I can see you blushing also. But we want to see you on screen romance. Where do you want to see me, Sharda? On screen. On screen, sorry. Sharda.
Certain times what happens, I'll talk to you in your language. We should respect women. And they should be in the film only when definitely it is needed. ಇಲ್ಲೇನಾರು ಕರ್ಕೊಂಡೋಗಿ ಹಾಕಿದರೆ ನಾಳೆ ಅದೇ ಹೀರೋನಿಗೆ ಕೇಳ್ತಾ ಇದ್ರೆ ಏನು ಪಾತ್ರ ಇಲ್ಲ ಏನಿಲ್ಲ ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ ಆ ಗೌರವ ಇಟ್ಕೊಂಡು ಅಲ್ಲಿ ಆ್ಯಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲ್ಯಾಶ್ ಬ್ಯಾಕ್ ಅಂತೇನೋ ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯಿನ್ನ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಓಕೆ ವಿಕ್ರಾಂತ್ ರೋಣದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನು ನಾನೇ ಹೇಳಿಬಿಟ್ಟು ಅವ್ರಿಗೆ ಬೇಡ ಇವರಿಬ್ಬರಿದ್ದಾರೆ ಸಾಕು ಸಿನಿಮಾದಲ್ಲಿ ತುರ್ಕದಂಗೆ ಆಗುತ್ತೆ ಶಾರದಾ ಅವರೇ ಸಮ್ಟೈಮ್ಸ್ ಎಸ್ಪೆಷಲಿ ವೆನ್ ಐ ಟೋಲ್ಡ್ ದ ಜಾನ್ರ ಒಂದು ನೈಟಲ್ಲಿ ಒಂದು ಜೋರಾಗಿ ನಡೆಯೋ ಸಿನಿಮಾ ಅಂದಾಗ ಇದರಲ್ಲಿ ತುರ್ಕಕ್ಕಾಗಲ್ಲ ಪಾತ್ರಗಳನ್ನು ಅದರಲ್ಲೇ ಫ್ಲೋಲ್ಲಿ ಬಂದಿದ್ರೆ 100%. ಸ್ಕ್ರಿಪ್ಟ್ ವಾಸ್ ಲೈಕ್ ದಟ್ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬೆಳಗ್ಗೆ ಇದ್ರೆ ಸ್ಕ್ರಿಪ್ಟ್ ಹುಡುಕ್ತಾ ಇರ್ತೀನಿ ಹೀರೋಯಿನ್ ಅಲ್ಲ ಜಸ್ಟ್ ಸೊ ಯು ನೋ. Thank you. That was a nice answer. Just one more last question from me. UI and Max releasing with a 5-day gap. With UI and Max releasing with a 5-day gap, do you think it's a competition or a celebration of Kannada cinema? I have never doubted the stardom of Mr. Upendra, man. I have never doubted it. He's the first of the biggest superstars we had. ಅವರು ನಮಗೆ ಚಿತ್ರರಂಗಕ್ಕೆ ಭಾಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದವರು ಆ್ಯಂಡ್ ಉಪೇಂದ್ರ ಅವ್ರಿಗೆ ಇಲ್ಲದೆ ಇರೋವಂಥ ಒಂದು ತಲೆನೋವು ನನಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ಯಾಕೆ ಬರ್ತಾ ಇದ್ದೀವಿ ಅಂತ ಅರ್ಥ ಆಯ್ತಲ್ಲ 2 ಸಿನಿಮಾ ಬರೋಕ್ಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರಲಿಲ್ಲ ಅಂದಾಗಲೇ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ 2 ವಾರ 2 ಪಿಕ್ಚರ್ ಬರ್ತಾ ಇದೆ ಅಂದಾಗ ಆ್ಯಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ಲೀಸ್ಟ್ 100% ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಅಪಾರವಾದಂಥ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಬರಬೇಕಾ ಅಂತ ಕೇಳಕ್ಕೆ ಹೋದರೆ ಸಿ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗಿರೋದು ಇವ್ರಿಗೆ 1000 ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರು ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡಬೇಕಾದ್ರೆ ಈ ಡೇಟ್ ಪಕ್ಕ ಆ್ಯಕ್ಚುಲಿ ನಾವು ಆಗಸ್ಟಲ್ಲಿ ಬರೋಕ್ಕೆ ಅಂತ ಎಲ್ಲ ಪ್ರಯತ್ನಗಳು ಮಾಡಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ 1 ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದೆ ಸೊ ಓನ್ಲಿ 1 ಮಂತ್ ದೇ ಆಸ್ಕ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ 2 ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗಬೇಕು ಬಡ್ಜೆಟ್ ಜಾಸ್ತಿ ಆಗಬೇಕು ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರಿಗೆ ಹೋದ್ರೆ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತಂದರೆ ಹಿ ಹ್ಯಾಡ್ ಅದರ್ ಐಡಿಯಾಸ್ ಆ್ಯಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲದರಲ್ಲೂ ನಾವು ಕಂಪ್ಲೀಟ್ ಜವಾಬ್ದಾರಿ ತೊಗೊಬೇಕು ನಾವು ಹೇಳಿದ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡೆಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತೀವಿ ಅಂತ ಇವತ್ತು ಏನಾಗಿದೆ ದೇರ್ ಇಸ್ ಅ ಲಾಟ್ ಆಫ್ ಟ್ರಬಲ್ ವಿತ್ OTT ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಆನ್ ದಿ ಬಿಸ್ನೆಸ್ ಲೆವೆಲ್ಸ್ ಐ ಥಿಂಕ್ ಹಿ ವಿಲ್ ಡಿಸೈಡ್ ಆ್ಯಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವ್ರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನಿಸುತ್ತೋ ಅವತ್ತು ನಾವು ಮಾತಾಡ್ಬೋದು ನೋ ಐ ಡೋಂಟ್ ಥಿಂಕ್ ಸೊ ಐ ಥಿಂಕ್ ದಟ್ ಈಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ಫ್ಯಾಕ್ಟ್ ಐ ಥಿಂಕ್ ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಟ್ ವಿ ಆರ್ ಕಮಿಂಗ್ ದೇರ್ ವಿತ್ ದೆಮ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದೇರ್ ಇಸ್ ನಾಟ್ ಅ ಕ್ಲಾಶ್ ಮ್ಯಾಮ್ ಗುರು ಬರ್ತಾ ಇದ್ದಾರೆ ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ ಮ್ಯಾಮ್ ಗುರು ಶಿಷ್ಯರಾಗಿ ಥಿಯೇಟರ್ ಬೇರೆ ಯಾವ ಕ್ಲಾಶ್ ಇಲ್ಲ ಮ್ಯಾಮ್ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ವಿ ಆರ್ ಆಲ್ ಫೈನ್ ಇವತ್ತಿಗೂ ನಾನು ಕೆಲವು ಪೇಜಸ್ನ ನೋಡಬೇಕಾದ್ರೆ ಇವ್ರಿಗೆ ಅವ್ರಿಗೆ ನಮ್ಮ ಸಿನಿಮಾ ಬರ್ತಾ ಇದೆ ಅಂತ ತಕ್ಷಣ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ ಅದು ನನ್ನ ಯಾರ್ಯಾರ ಹೆಸರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ಗಳಂತಲೂ ಹೇಳೋಕ್ಕಾಗಲ್ಲ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಹೆಲ್ದಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು ನಾವದು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ ಕುತ್ಕೊಂಡು ನಾವು ಐ ಥಿಂಕ್ ಲೆಟ್ ಮೋರ್ ಆ್ಯಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ ಔಟ್ ದಟ್ ಇಸ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್ ಟ್ರಸ್ಟ್ ಮೀ ಆ ಕ್ಲಾಶ್ ಅನ್ನೋ ವರ್ಡ್ ಫಸ್ಟ್ ನಾವು ನೀವೇ ತೆಗೆದಾಕ್ಬಿಡಿ ಡಿಲೀಟೆಡ್ ಫ್ರಮ್ ಶಾರದಾ ಮ್ಯಾಮ್ಸ್ ಬುಕ್ ಫ್ರಮ್ ಟುಡೇ All the best, and this is your first time your movie is releasing on a Wednesday. Definitely, sir. Thank you. Thank you.